ಸ್ನೇಹಿತರೆ ಹಾಯ್ ಮಾಡೋ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ಹಾಂ ಏನು ಹಾಂ ಸ್ನೇಹಿತರೆ ನಮ್ಮ ನಾಯಿದು ನೋಡಿ ಬಂದೀವಿ. ತುಂಬ ದಿವಸ ಆಗೈತೆ ನಾಯಿಗಳ ಪ್ರೀತಿ ಮನುಷ್ಯಗೆ. ನಾಯಿದ್ನೇ ಮನುಷ್ಯನಿಗಿರೋದಿಲ್ಲ. ನೋಡ್ಬೋದು ನೀವು, ಇದು ಸಣ್ಣ ನಾಯಿ ನಮ್ಮದು. ಸಣ್ಣ 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 ಟಾಮಿ ಹೊಲ ಕಾಯ್ದಿದೆ ನೋಡಿ ಹೆಂಗಿದೆ ಮೋಟಿ. ಅಲ್ಲೊಂದೈತೆ ಸ್ನೇಹಿತರೆ. ಇದು ಬಂದು ಸೌತೆ ಬೆಳೆ ನಮ್ಮದು. ನಮ್ಮ ಗಾಡಿಗೆ ಬಂದು ಏನು ಮಾಡಬೇಕಪ್ಪ ಅಂದರೆ ಬಾಕ್ಸ್ ಸಿಸ್ಟಮ್ ಮಾಡಿಸ್ಬೇಕು. ಬಾಕ್ಸ್ ಸಿಸ್ಟಮ್ ಅಂದರೆ ಈ ಥರ ಬ್ಯಾಟ್ರಿ ಬಾಕ್ಸ್ ಥರ ಇದೆಯಲ್ಲ, ಈ ಥರ ಬ್ಯಾಟ್ರಿ. ಈಗ ಈ ಥರ ಅಥವಾ ಲಡಾಖಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಮುಂದಿನ ದಿವಸದಲ್ಲಿ ಸೆಂಟ್ರ್ ಒಂದು ಒಳಗಡೆ ಒಂದು ಮಂಚ ಹಾಕ್ಬಿಡೋದು. ಏನು ಮಾಡ್ಬೇಕಂದ್ರೆ ಗಾಡಿಯಲ್ಲಿ ಒಂದು ಮಂಚ ಹಾಕ್ಬಿಡೋದು. ಮಂಚ ಹಾಕ್ಬಿಟ್ಟು ಎಲ್ಲ ಕಿಚನ್ ಸೆಟಪ್ ತಗೊಂಬಿಡೋದು. ಓಕೆ ಸ್ನೇಹಿತರೆ, ಈಗ ಊಟ ಮಾಡಿಬಿಟ್ಟು ಮುಂದೆ ಬಂದೆ. ಮುಂದಿನ ಹಳ್ಳಿ ಯಾವುದಪ್ಪ ಅಂದರೆ ಗುಣುಮುಣುಗು. ಹೆಂಗಿದೆ ನಮ್ಮ ಹಳ್ಳಿ ಕಡೆ ಊರುಗಳ ಹೆಸರು ಏನು ಹೇಳಿ? ಗುಂಡು ಮುಣುಗು ತೋರಿಸ್ತೀನಿ ನಿಮಗೆ, ನೋಡ್ಬೋದು ನೀವು. ಇದು ಉಳಿಯಾಳ ರಸ್ತೆ ಸ್ನೇಹಿತರೆ. ಹಾಗೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ರೋಡಲ್ಲಿ ಹೀಗೆ ಹೋಗ್ಬೇಕಾದ್ರೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಸ್ನೇಹಿತರೆ, ಇವತ್ತು ನಾವು ಜಮೀನಿಗೆ ಹೊಲಕ್ಕೆ ಹೋಗ್ತಾ ಇದ್ದೀನಿ. ಹೊಲಕ್ಕೆ ಹೋಗ್ಬಿಟ್ಟು ಗೊಬ್ಬರ ಎಲ್ಲ ಹಾಕಿ ನಮ್ಮ ಸಿಸ್ಟರ್ ಆ್ಯಂಡ್ ತಾಯಿನ ಬಿಟ್ಬಿಟ್ಟು ಹೊಲಕ್ಕೆ ಗೊಬ್ಬರ ಹಾಕ್ತಾರೆ. ಮೆಕ್ಕೆಜೋಳ ಒಂದು ಬೆಳೆಗೆ. ನಾವು ಮತ್ತೆ ಬಂದು ಗಾಡಿಗೆ ಹೋಗ್ತೀನಿ. ಅಷ್ಟರೊಳಗೆ ಹೊಲಕ್ಕೆ ಹೋಗೋದನ್ನ ನೀವು ನೋಡ್ಬೋದು. ಹಿಡ್ಕಂತೆ ಬೀಗೆಲ್ಲೈತೆ ನಂದು. ಬೀಗ ಹಾಕಿ ಬಗ್ಲಕ್ ಚಿಕ್ಕಲ್ಲಿ ನಮ್ಮ ಹೊಲದ ಜರ್ನಿ. ಹಾಗೆ ಹೊಲದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ ಇದೆ. ಬೆಕ್ಕಿದೆ, ಆಮೇಲೆ ನಾಯಿಗಳಿದೆ, ಈ ಥರದ್ದು ಹಸುಗಳಿದೆ. ಎಲ್ಲವೂ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗುವ. ಬೈಕಲ್ಲಿ ಈಗ ನನ್ನ ತಾಯಿನ ಮತ್ತು ಅಕ್ಕನ ಕುಣಿಸ್ಕೊಂಡಿದ್ದೀನಿ. ಮತ್ತು ಹೊಲಕ್ಕೆ ಬಿಟ್ಟು ಮತ್ತೆ ನಿಮಗೆ ಗಾಡಿ ಓಡಿಸ್ಬೇಕೀಗ. ಮತ್ತು ಆಮೇಲೆ ಮಾತಾಡ್ತೀನಿ. ಈಗ ಇರ್ಕೊಳಕ್ಕೆ ನಾನು ಮುಂದೆ ತೋರಿಸಷ್ಟೇ ಅದನ್ನ ಹೋಗೋದನ್ನ ಹಿಡ್ಕ. ಹಾಂ ಬರ್ತತಾ? ನಾನು ಬರ್ತಾಯಿದ್ದೀನ. ಗಟ್ಟಿ ಕೂತ್ಕೊಳ್ರಿ ನೀವು. ಹಿಡ್ಕ ಅಷ್ಟೇ, ನನ್ನ ಕಡೆಗೆ ಹಿಡ್ಕ ಅಷ್ಟೇ ಅದನ್ನ. ಮುಂದೆ ದಾರಿ ತೋರಿಸ್ತಿದೆಯಲ್ಲ. ಹಾಂ ಸ್ನೇಹಿತರೆ, ನೋಡ್ಬೋದು ನೀವು ಹೊಲಗಳು. ಮಳೆ ಅಂತೂ ಇತ್ತೀಚೆಗೆ ಬಂತು. ಮಳೆ ಬಿತ್ತೋ ಟೈಮಿಗೆ ಬಂದಿರಲಿಲ್ಲ. ಹಾಗಾಗಿ ಜನ ಇನ್ನೂ ಬಿತ್ತಾ ಇದ್ದಾರೆ. ನೋಡ್ಬೋದು ನೀವು ಸುತ್ತಮುತ್ತೆಲ್ಲ ಜೋಳಗಳು ಸಹ ಬಂದಿದೆ. ಅಂದರೆ ಮುಂಚಿತವಾಗಿ ಹಾಕಿರುವಂಥದ್ದು. ಸ್ನೇಹಿತರೆ, ಹೊಲದ ದಾರಿ ನೋಡ್ಬೋದು ನೀವು. ಎಷ್ಟು ಒಂದು ಹಳ್ಳಿಯ ದಾರಿ ಈಗಿರ್ತೈತೆ ನೋಡ್ರಿ ಸ್ನೇಹಿತರೆ. ಈ ಹೊಲಗಳಲ್ಲಿ ನೀವು ಸಿಟಿಗಳಲ್ಲಿ ರೋಡು ಗೀಡೆಲ್ಲ ನೋಡಿರ್ತೀರ, ಕೆಲವು ನೋಡದೇ ಇರ್ಬೋದು ನೀವು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿರ್ತೀರ. ವಿಡಿಯೋ ನೋಡೋರೆಲ್ಲ ಹಳ್ಳಿಗರ ಆಗಿರ್ತೀರ ಮೋಸ್ಟ್ಲಿ. ನೋಡ್ಬೋದು ನೀವು ಜೋಳ ಬೆಳೆಗಳೆಲ್ಲ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ಹೆಂಗೈತೆ ನೋಡ್ರಿ ನಮ್ಮ ಹೊಲದ ದಾರಿ ಮತ್ತು ನೇಚರ್ ವ್ಯೂ. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಅಡ್ವೆಂಚರ್ ರೋಡ್ ಹೊಡೆಯೋದಂತೂ ಅಡ್ವೆಂಚರ್ ಮಾಡ್ದಂಗೆ ಆಗುತ್ತೆ. ನಮ್ಮ ಹಳ್ಳಿಗಳ ರೋಡ್, ನಮ್ಮ ಹೊಲದ ದಾರಿ. ಬೈಕ್ ರೈಡ್ ಅಂದರೆ ಈ ಥರ ಮಾಡಬೇಕು. ಹೊಲಗಳ ದಾರಿಯಲ್ಲಿ, ಕಾಡು ದಾರಿಯಲ್ಲಿ. ಸ್ನೇಹಿತರೆ, ನಮ್ಮ ಕಡೆ ಅಂತೂ ಫ್ಯಾನ್ಗಳು ತುಂಬ ಹೆವಿ ಆಗಿದೆ. ನೋಡ್ಬೋದು ನೀವು. ಅದು ಫ್ಯಾನ್ ಕಡೆ ತೋರಿಸು. ಅಟ್ಟು ಹಿಡ್ಕೊಂಡ್ಬಿಟ್ಟಿದಲ್ಲ ಸುಂಕೆ.
ಹಾವು ಇರ್ತಾವೆ, ಮತ್ತೆ ಹಾವುಗಳು ಇರ್ದಂಗೆ ಇರ್ತಾವೆ. ಎಲ್ಲಿ ತಾವು ಹಾವು ಮತ್ತೆ ಎಲ್ಲ ಅವು ಕಾಮನ್ ಓಡಾಡವ. ಅವು ನಾವು ಹೆಂಗೆ ಓಡಾಡ್ತೀವಿ ಹಂಗೆ ಅವನು ಇಲ್ಲಿ ಓಡಾಡ್ತಾವ. ಹುಷಾರ ಮೇಲೆ ನೋಡ್ಕೊಂಡು ಓಡಾಡ್ಬೇಕು. ಹಾಂ, ಹೌದು. ಹನುಮಕ್ಕೆ ನಿಮ್ಮ ಸೊತ್ತಕ್ಕೆ ಹಾಕಿಂದಿರಿ ನೀವು ಕೂಡ. ಭೀಮ್ಸ್ ಬಂದೇ ಅಲ್ಲ ಬಿಡವಲ್ಲ, ಬದುಕಿಗೆ ಬಂದಿಲ್ಲ ಅಕ್ಕ. ತೊಕ್ಕತ್ ಬಿಡು, ಯಾಕೆ ಹಾವು ಅಂತ. ಸ್ನೇಹಿತರೆ, ಹಸು ರೋಡಲ್ಲಿ ಅಡ್ಡ ಇತ್ತು, ಹೊಡಿತಾ ಇದ್ದಾರೆ ಅಕ್ಕ. ನಮ್ಮ ನಡಿ ನಮ್ಮನ್ನ. ಸ್ನೇಹಿತರೆ ಆಯ್ ಮಾಡೋ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ಹಾಂ, ಏನು? ಹಾಂ ಸ್ನೇಹಿತರೆ, ನಮ್ಮ ನಾಯಿದು ನೋಡ್ಬಂದು ನೀವು. ತುಂಬ ದಿವಸ ಆಗೈತೆ ನಾಯಿಗಳ ಪ್ರೀತಿ ಮನುಷ್ಯಗೆ. ನಾಯಿದ್ನೇ ಮನುಷ್ಯನಿಗಿರೋದಿಲ್ಲ. ನೋಡ್ಬೋದು ನೀವು, ಇದು ಸಣ್ಣ ನಾಯಿ ನಮ್ಮದು. ಸಣ್ಣ 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 ಟಾಮಿ ಹೊಲ ಕಾಯ್ದಿದೆ ನೋಡಿ ಹೆಂಗಿದೆ ಮೋಟಿ. ಅಲ್ಲೊಂದೈತೆ. ಸ್ನೇಹಿತರೆ, ಇದು ಬಂದು ಸೌತೆ ಬೆಳೆ ನಮ್ಮದು. ನೋಡ್ಬೋದು ನೀವು ಬೆಳೆ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ನೋಡ್ಬೋದು ನೀವು ಹೊಲದ ವ್ಯೂ ಈ ರೀತಿ ಇದೆ. ಸ್ನೇಹಿತರೆ, ಮೊನ್ನೆ ತಾನೇ ನಮ್ಮ ಹಸು ಕರು ಹಾಕಿದೆ. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ನೀವು ನೋಡ್ಬೋದು ನಮ್ಮ ಕೋಳಿ ಮರಿಗಳು ಯಾವ ರೀತಿ ಇದೆ ಅಂತ. ಹೊರಗೋಗ್ಬಿಡ್ತಾವೆ. ಇನ್ನೂ ಲೇಟ್ ಬಿಡೋದವನ್ನ. ನಾನು ಬರಲ ಮತ್ತೆ. ಹಾಂ, ಇದೇ ಕೊಬ್ಬರಿ ಅಂತ ತರಬೇಕಾ? ಹಾಂ ಸ್ನೇಹಿತರೆ, ನಮ್ಮ ಜಮೀನಲ್ಲಿ ಇರ್ತಕ್ಕಂಥ ಹೊಲ ಮನೆ. ಹಾಂ, ಸ್ನೇಹಿತರೆ, ಒಳ್ಳೆ ಸೌತೆಕಾಯಿ ಸಹ ಬಂದಿದೆ. ನೋಡ್ಬೋದು ನೀವು. ಸೌತೆಕಾಯಿ ಚೆನ್ನಾಗಿದೆ. ಸರಿಪ್ಪ, ಲೇಟ್ ಆಗತ್ತೆ ಮತ್ತೆ. ಬರ್ರಿ ಹೋಗಿ ಬರ್ರಿ, ಮನೆಗೆ ಹೋಗಿ ಬರ್ರಿ. ಏನಪ್ಪ? ಆಯ್ತಮ್ಮ, ಐತೆ ಬೈ ಮನೆಗೆ ಐತೆ, ಗಾಡಿಯಾಗ ಐತೆ. ಏನು ಬೀಗ ತೆಗೆದು? ಮನೆ ಬೇಗ ಐತೆ, ಗಾಡಿ ಬೇಗ ಐತೆ. ಸ್ನೇಹಿತರೆ, ನೋಡ್ಬೋದು ನಮ್ಮ 3 ಟಾಮ್ ನಾಯಿಗಳು. ಬರ್ಗ, ಚೋಟಪ್ಪ, ಅದು ಹೆಣ್ಣಾಯಿ. ಅದು ಬನ್ನಿ ಸ್ನೇಹಿತರೆ, ಹೋಗುವ. ಲೇಟ್ ಬೇರೆ ಆಗೈತೆ. ಹಾಂ ಸ್ನೇಹಿತರೆ,
ಒಬ್ಬನೇ ಗಾಡಿ ಹೊಡೆಯೋದು, ಹಾಗಾಗಿ ಕ್ಯಾಮ್ರಾ ಹಿಡಿಯೋಕ್ಕಾಗಲ್ಲ. ಮತ್ತು ನಿಮಗೆ ಊರಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಸ್ನೇಹಿತರೆ, ಕ್ಯಾಮ್ರಾ ಹಿಂದೆ ಕಟ್ಕೊಂಡಿದ್ದೀನಿ, ಸರಿ ಹೋಗ್ತಿಲ್ಲ. ಎಲ್ಲ ತಿರುಗಿ ಹತ್ತಬೇಕಂತ ತಿರುಗಿಬಿಡತ್ತ. ಅಚ್ಚಿ ಅಡ್ಡ ಬಂದ್ಬಿಡ್ತಾರೆ ನಮ್ಮ. ನಡಿ, ಹಿಂದೆ ಬರ್ತೀಯಾ? ನಡಿ. ಅಚ್ಚಿ ಅಚ್ಚಿ ನಡಿ, ಅಚ್ಚಿ ನಡಿ ನಡಿ. ಸ್ನೇಹಿತರೆ, ನಾಯಿ ಹಿಂದೆ ಹೊಡೆದ ಇಲ್ಲದ್ರೆ ಊರಾಗ ಬಂದುಬಿಡ್ತವೆ. ಹೊಲಗಳು ಇರೋಲ್ಲ, ಯಾಕಂದರೆ ಹೊಲದಲ್ಲಿ ಇರಬೇಕು. ಹೊಲದಲ್ಲಿ ಯಾಕಂದರೆ ಕರಡಿ ಬರ್ಬೋದು, ಏನೋ ಬರ್ಬೋದು, ಹಂದಿಗಳು ಬರ್ಬೋದು, ಎಲ್ಲ ಇರ್ತವೆ. ನಾಯಿ ಇದ್ದರೆ ದೊಡ್ಡ ಕಾವಲು. ಸ್ನೇಹಿತರೆ ಬನ್ನಿ ಹಾಗೆ ಹೋಗುವ. ಮುಂದೆ ದೊಡ್ಡ ಗಾಡಿಗೆ ತೊಗೊಂಡು ಮತ್ತು ನಮ್ಮ ಕಡೆ ಮತ್ತು ಹಳ್ಳಿ ಕಡೆ ಅಂತ ಡೆಲಿವರಿ ಕೊಡಲಿದ್ದು ಇರುತ್ತೆ. ಹೋಗೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ನೀವು ನೋಡ್ಬೋದು ಯಾವ ರೀತಿ ಇದೆ ಹೊಲದಲ್ಲಿಂದ. ಈಗ ಹೊಲ್ದಾಗ ನಮ್ಮ ಅಕ್ಕನ ಮತ್ತು ಅಮ್ಮನ ಬಿಟ್ಟು ಮತ್ತು ನಾನು ಈಗ ಗಾಡಿ ಹೋಗ್ತಾಯಿದ್ದೀನಿ ಸ್ನೇಹಿತರೆ ಹಳ್ಳಿಗೆ. ಯಾಕೆಂದರೆ ಹೋಲ್ಸೇಲ್ ಸ್ವೀಟ್ಸ್ ನಮ್ಮ ಒಂದು ಶಾಪ್ಗಳಿಗೆ ಡೆಲಿವರಿ ಕೊಡೋದಿದೆ. ಬನ್ನಿ ಹಾಗೆ ಹೋಗುವ. ನೋಡ್ಬೋದು ಸ್ನೇಹಿತರೆ ಯಾವ ರೀತಿ ಇದೆ ಅಂತ ಒಂದು ದೃಶ್ಯ. ನೀವು ಹಳ್ಳಿಗಳ ರಸ್ತೆ ಇಲ್ಲಿ ಸರಿ ಇಲ್ಲ, ನಿಧಾನಕ್ಕೆ ಹೋಗಬೇಕು. ಹಳ್ಳಿಗೆ ಬರುವಂಥ ಜನ ನೋಡ್ಬೋದು. ಹಾಂ, ಮಾಡಾಗ ರೆಕಾರ್ಡ್ ಆಗ್ತೈತೆ. ಹಾಂ, ಹಾಯ್ ಮಾಡಿ ಎಲ್ಲರಿಗೆ. ನಮಸ್ಕಾರ ಸ್ನೇಹಿತರನ್ನು. ಸ್ನೇಹಿತರೆ, ನೀವು ನೋಡಿದ್ರಲ್ಲ ನಮ್ಮ ಒಂದು ಹಳ್ಳಿಗರ ಬದುಕು, ಹಳ್ಳಿಗರ ಜನ ಯಾವ ರೀತಿ ಇದೆ ಅಂತ. ಹೊಲಕ್ಕೆ ಬಂದರು. ಈಗ ಅವ್ರು ನಮ್ಮದೊಂದು ವೀಡಿಯೋ ಮಾಡಪ್ಪ ಅಂದರು. ಸ್ನೇಹಿತರೆ, ಒಳಿತಿಗಾಗಿ ಬನ್ನಿ. ಟೈಮ್ ಬೇರೆ ಆಗಿದೆ ಆಲ್ರೆಡಿ. ಗೊಬ್ಬರ ಇಡ್ಲಿಕ್ಕಿಲ್ಲ, ಸೌತೆಕಾಯಿ ಬೆಳೆಸ್ತಾ ಇದ್ದಾರೆ. ನೋಡುವ ಸ್ನೇಹಿತರೆ ನಮ್ಮ ಹಳ್ಳಿಯ ದಾರಿ ಅಡ್ವೆಂಚರ್. ಸ್ನೇಹಿತರೆ, ಫೈನಲಿ ನಾನು ಊರನ್ನ ರೀಚ್ ಆದೆ. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಊರಿನ ದೃಶ್ಯ. ಯಾವುದು ಓಕೆ ಸ್ನೇಹಿತರೆ, ಗಾಡಿ ಸಹ ಹೊರಟೆ ನಿಂತಿದೆ, ನೋಡಬಹುದು ನೀವು. ಓಕೆ ಸ್ನೇಹಿತರೆ, ಈಗ ಬೈಕ್ ತೊಗೊಂಬಂದೆ, ಹೊಲಕ್ಕೆ ಎಲ್ಲ ಬಿಟ್ಟಾಯ್ತು. ಈಗ ಸ್ನೇಹಿತರೆ ಮನೆ ಹತ್ರ ಬಂದಿದ್ದೀನಿ. ತುಂಬ ಬೇರೆ ಲೇಟ್ ಆಗಿದೆ, ನೋಡಿದ್ರಲ್ಲ. ಐ ಹೋಪ್ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಕೆ ಎ ಬ್ರೋ ಇಂದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಊಟ ಮಾಡಿಕೊಂಡು ಮತ್ತೆ ಹೋಗೋಣ. ದೊಡ್ಡ ಗಾಡಿ ಅಲ್ಲಿದೆ, ನೋಡ್ಬೋದು ನೀವು, ನಿಂತಿದೆ. ಬೈಕ್ ಹೊಲದಿಂದ ಈಗ ಬಂದೆ. ಬನ್ನಿ ಬೀಗ ತೆಗೆದು ಬನ್ನಿ ಹಾಗೆ ಊಟ ಮಾಡೋಣ. ಸ್ನೇಹಿತರೆ, ಊಟಕ್ಕೆ ರೊಟ್ಟಿ, ಚಟ್ನಿ, ಹೋಳಿ ಹೇಳ್ಬೇಕು ಅವ್ರಿಗೆ ಕರೆಕ್ಟ್ ಅಂತ. ಮತ್ತೀಗ ಊಟ ಮಾಡಿಕೊಂಡು ಮತ್ತೆ ಗೀಡ್ಕೊಂಡು ಏನಿಲ್ಲ, ಉಂಡು ನಮ್ಮ ಹಳ್ಳಿ ಭಾಷೆಗೆ ಹಾಕಿ ಕೇಳಿ, ಉಂಡು ಮತ್ತೆ ಟ್ರೈನ್ಗೆ ಹೋಗ್ಬೇಕು. ಟೈಮ್ ಬೇರೆ ಆಗುತ್ತೆ. ಊಟ ಸೇರ್ತಿಲ್ಲ ಈ ಅವಸರದಲ್ಲಿ. ಊಟ ಮಾಡಿದರೆ ನಿಧಾನ ಮೇಲೆ, ಸಮಾಧಾನ ಮೇಲೆ ಒಂದು ಊಟ ಮಾಡಬೇಕು. ಏನು ಮಾಡೋದು? ಈಗ ಬಂದಿದ್ದಾರೆ ಸಂಘದ ಮೇಲೆ ನಮ್ಮ ವಿಷಯ ಮಾತಾಡಿದ್ದು. ಸಾಲ ಇದೆ ರೀ, ಸಾಲ. ಯಾರು ನೀವು ಸಹ ಸಾಲ ತಗೊಂಡಿರ, ಧರ್ಮಸ್ಥಳ ಸಂಘ ಆಗ್ಬೋದು, ಫೈನಾನ್ಸ್ ಆಗಿರ್ಬೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡೋಣ. ನಮ್ಮದು ನಿಮ್ಮದು, ನಮ್ಮ ಕತೆ ನಿಮ್ಮ ಜೊತೆ, ನಿಮ್ಮ ಕತೆ ನಮ್ಮ ಜೊತೆ ಅಂತ ಕಮೆಂಟ್ ಮಾಡಿರಿ. ನಿಮ್ಮದು ಸಂಘ ಇದ್ದರೆ
ಸ್ಪೆಷಲಿ ನಮ್ಮದು ಉತ್ತರ ಕರ್ನಾಟಕ ರೊಟ್ಟಿ ಪಲ್ಯ ಫೇಮಸ್. ಬೆಳಗ್ಗೆದ್ದು ನಮ್ಮಬ್ಬ ಮುಂಜಾನೆದ್ದು ರೊಟ್ಟಿ ದಬ್ಬ 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 ಬಡಿದು ಇಟ್ಟು ಈಗ ತಾನೇ ಹೊಲ್ದಾಗ ಬಿಟ್ಟು ಬಂದೆ ಅವ್ರನ್ನ. ಓಕೆ ಸ್ನೇಹಿತರೆ, ಊಟ ಮುಗೀತು. ಗಾಡಿ ಬೇರೆ ಲೇಟಾಗಿದೆ. ಬಟ್ಟೆ ಹಾಕ್ಕೊಂಡು ಮತ್ತೆ ಇವತ್ತು ಲೈನಿಗೆ ಹೋಗ್ಬೇಕು ಸ್ನೇಹಿತರೆ. ಊಟ ಅಂತೂ ಆಯಿತು. ಮತ್ತು ನಾನು ಉಟ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿಬಿಟ್ಟು ಈ ಥರ ರೆಡಿ ಆಗಿಬಿಟ್ಟು ಮತ್ತು ಇವತ್ತಿನ ದಿನನ ಶುರು ಮಾಡೋಣ ಅಥವಾ ಬ್ಲಾಗ್ನ ಶುರು ಮಾಡೋಣ. ಗಾಡಿಗೆ ಸಹ ಹೋಗೋಣ. ಲೇಟಾಗಿದೆ ಬನ್ನಿ ಸ್ನೇಹಿತರೆ. ಗಾಡಿ ಸಹ ಸ್ಟಾರ್ಟ್ ಮಾಡಿದ್ದೀನಿ. ಲೇಟ್ ಬೇರೆ ಆಗಿದೆ. ಬನ್ನಿ ಹೋಗೋಣ. ಸ್ನೇಹಿತರೆ ಆಲ್ರೆಡಿ ಗಾಡಿನ ಸ್ಟಾರ್ಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗೇನು ಹೋಗೋದೊಂದು ಇರೋದು ಬಾಕಿ. ಬನ್ನಿ ಹೋಗುವ ಇವತ್ತಿನ ಲೈನ್ಗೆ. ಸ್ನೇಹಿತರೆ ಬನ್ನಿ ಹೋಗುವ ಲೈನ್ಗೆ. ಆಲ್ರೆಡಿ ತುಂಬ ಬೇರೆ ಲೇಟ್ ಬೇರೆ ಆಗಿದೆ. ನೋಡ್ಬೋದು ನೀವು ನಮ್ಮ ಊರಿನ ದೃಶ್ಯ ಆಗಿದೆ ಅಂತ. ಸ್ನೇಹಿತರೆ ಮನೆಯಿಂದ ಹೊರಟೆ ನೋಡ್ಬೋದು ನೀವು ನಮ್ಮ ಹಳ್ಳಿಯ ಒಂದು ವಾತಾವರಣ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಬನ್ನಿ ಹೋಗುವ. ರಿಯಾಕ್ಷನ್ ಆಗಿದೆ ಅಂದರೆ ಜನದ ರಿಯಾಕ್ಷನ್, ಏನಿದು ಏನೋ ಮಾಡ್ತಾನಲ್ಲ ಹೊಸ್ದಾಗಿ ಅಂತ. ಸ್ನೇಹಿತರೆ ಬನ್ನಿ ಇವತ್ತಿನ ಹಳ್ಳಿಯ ಹೋಗೋಣ. ತುಂಬ ಲೇಟ್ ಬೇರೆ ಆಯಿತು. ಹೋಗ್ತಾ ಇದ್ದೀವಿ ನಾವು ಲೈನ್ಗೆ. ನೋಡ್ಬೋದು ಸ್ನೇಹಿತರೆ, ನೋಡಿದ್ರಲ್ಲ ನೀವು ಯಾವ ರೀತಿ ಇದೆ ಅಂತ. ಆರಾಮಣ್ಣ? ಹೌನಾ ಸ್ನೇಹಿತರೆ, ನೀವು ನೋಡಿದ್ರಲ್ಲ ಬಣಗಲ್ಲ ಹಳ್ಳಿಯಲ್ಲಿ ಕನ್ಸ್ಟ್ರಕ್ಷನ್ ಆಗೋದನ್ನು ಅಥವಾ ಕಾರ್ಮಿಕರನ್ನು ನೋಡಿದ್ರಲ್ಲ ಸ್ನೇಹಿತರೆ. ಬನ್ನಿ ನಾನು ಹಾಗೆ ಮುಂದೆ ಬಂದೆ. ನೋಡ್ಬೋದು ನೀವು NS50 ಅದು ಮತ್ತೆ ಹಳ್ಳಿಗೆ ಹೋಗಬೇಕು. ಈಗ ನಾನು NS50 ರೋಡಲ್ಲಿದ್ದೀನಿ. ನೋಡ್ಬೋದು ನೀವು. ಸ್ನೇಹಿತರೆ ಇದು ಚಿತ್ರದುರ್ಗ ಹೋಗುವಂಥ ರೋಡು. ನಾವೀಗ ಲೆಫ್ಟಿಗೆ ತೊಗೊಳ್ಬೇಕು. ಇಂಡಿಕೇಟರ್ ಸಹ ಹಾಕಿದ್ದೀನಿ. ಹೈವೇಲಿ ಹುಷಾರ ಮೇಲೆ ಹೋಗಬೇಕು. ಸ್ನೇಹಿತರೆ ಈಗ NS50 ಕ್ರಾಸ್ ಮಾಡಿಬಿಟ್ಟು ನಾವೀಗ ಹೋಗ್ತಾ ಇದ್ದೀವಿ ಒಂದು ಹಳ್ಳಿ ಕಡೆ. ಯಾವ ಹಳ್ಳಿ ಸ್ನೇಹಿತರೆ, ಹಾಗೆ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ರೋಡಲ್ಲಿ ಹೀಗೆ ಹೋಗ್ಬೇಕಾದ್ರೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ಕುರಿಂಡಿ ಹೋಗ್ತಾ ಇತ್ತು. ಒಂದು ಗಾಡಿನ ಸಹ ಸೈಡಿಗೆ ತೊಗೊಂಡಿದ್ದೀನಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಸೈಡಿಗೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಅದು ಒಂದಕ್ಕೊಂದು ಸರಿದಾಡ್ತಾ ಕುರಿ ಏನಾಯ್ತಪ್ಪ ಅಂದರೆ ಒಂದು ಟೈರಿಗೆ ಕುರಿದೊಂದು ಕಾಲು, ಬ್ಯಾಕ್ ಸೈಡ್ ಕಾಲು ಒಂದು ಸಿಕ್ಕಾಕೊಂಡ್ಬಿಡ್ತು. ಏನು ಮಾಡಿದ್ರಿ, ಅದಕ್ಕೆ ರಾಮಣ್ಣೆ ದೊಡ್ಡ ರಂಪಾಟನ ಆಗೋಯ್ತು. ಏನು ಮಾಡೋದು, ನಮ್ಮ ಒಂದು ಇಂಟೆನ್ಷನ್ನು, ನಮ್ಮದೇ ಒಂದು ವೇ ಇರ್ತದೆ. ಈಗ ಅವ್ರದ್ದೇ ಒಂದು ವೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ದಂಡ ಕೊಟ್ಬಿಟ್ಟು ಮತ್ತೆ ಬಂದೆ ಸ್ನೇಹಿತರೆ. ನೀವು ನೋಡ್ಬೋದು ಸ್ನೇಹಿತರೆ, ಮುಂದೆ ಸಹ ನೆನೆದವರ ಮನದಲ್ಲಿ ಅಂತೇಳಿ ಅಂದಾಗೆ ಮುಂದೆ ಸಹ ಒಂದು ಕುರಿ ಹಿಂಡು ನೋಡ್ಬೋದು ನೀವು. ಅವರು ಸಹ ಬೇಗ ಸೈಡ್ ಮಾಡೋದಿಲ್ಲ. ಬೇಕಿದ್ದ ಹೊಡ್ಕೊಂಡು ಹೋಗ್ತಾನೆ ಅನ್ನೋದು ಲೆಕ್ಕದಲ್ಲೇ ಸಹ ಅವ್ರು ಇರ್ತಾರೆ. ನೀವು ನೋಡ್ಬೋದು. ಅಲ್ಲ, ಕೆಲವು ಊರುಗಳಲ್ಲಂತೂ ಹೇಳ್ಬಾರ್ದು, ಸೈಡೇ ಕೊಡೋದಿಲ್ಲ ಅಷ್ಟು.
ರೋಡ್ಗಳಲ್ಲಿ ಗಾಡಿ ಬಂತು, ವೆಹಿಕಲ್ ಬಂತು, ಚೂರು ಸೈಡ್ ಮಾಡೋಣ ಅನ್ನೋದಿಲ್ಲ ಸ್ನೇಹಿತರೆ. ನನಗಂತೂ ತುಂಬ ಬೇಸರ ಆಗೋಯ್ತು. ಅನ್ಯಾಯಕ್ಕೆ ಒಂದು ದಂಡ ಅಂತೂ ನಾನು ಕಟ್ಟಿದೆ ನಿನ್ನೆ. ಸೈಡ್ಗೆ ಹೋಗ್ತಾ ಇದ್ದೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಗಾಡಿ ಅವ್ರದ್ದೇ ತಪ್ಪನ್ನು ಹೇಳ್ಬಿಡ್ತಾರೆ, ಏನೋ ಚಿಕ್ಕದಾಗಿರಲಿ ಹಂಗೆ. ಸ್ನೇಹಿತರೆ, ನಾನು ಹೇಳೋದೊಂದೇ, 5-10 ನಿಮಿಷ ಲೇಟ್ ಆಗವಲ್ದಕ್ಕ ಗಾಡಿ ನಿಲ್ಲಿಸ್ಬಿಟ್ಟು ತಾಳ್ಮೆಯಿಂದ ಅವರು ಸೈಡ್ ಕೊಟ್ಟಾಗ ಹೋಗೋದು ಉತ್ತಮ. ಯಾಕಪ್ಪ ಅಂದರೆ ಕಳ್ಕೊಳ್ಳೋದು ಅವ್ರ ಹತ್ರ ಏನಿರಲ್ಲ, ನಮ್ಮ ಹತ್ರ ತುಂಬ ಇರುತ್ತೆ. ಯಾಕಪ್ಪ ಅಂದರೆ ಕಳ್ಕೊಳ್ಳೋದು ಇರುತ್ತೆ ಅಂದರೆ ಟೈಮಿಂಗ್ಸ್ ಇರುತ್ತೆ, ಎಲ್ಲೋ ಬಾಡಿಗೆ ಹೋಗೋದಿರುತ್ತೆ ಅಥವಾ ಎಲ್ಲೋ ಸೇಲ್ಸ್ಗೆ ಹೋಗೋದಿರುತ್ತೆ ಸ್ನೇಹಿತರೆ. ಹಾಗಾಗಿ ಏನು ಮಾಡೋಕ್ಕಾಗುತ್ತೆ, ಒಂದು 5 ನಿಮಿಷ ಗಾಡಿ ನಿಲ್ಸ್ಕೊಂಡ್ಬಿಟ್ಟು ತಾಳ್ಮೆಯಿಂದ ಹೋಗಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಹಾಗೆ ಯಾವ ರೀತಿ ಇರ್ತಂತ ಸ್ನೇಹಿತರೆ. ನೀವು ಸಹ ವೆಹಿಕಲ್ಗಳು ಯಾರು ವೆಹಿಕಲ್ ಇದೆ, ಯಾರ್ಯಾರ್ದು ಗಾಡಿಗಳಿದೆ, ಯಾರ್ಯಾರ್ದು ಬೈಕ್ಗಳಿದೆ, ಚಿಕ್ಕ ಪುಟ್ಟ ನೀವು ಸಹ ಈ ರೀತಿ ಸಣ್ಣ ಪುಟ್ಟ ಒಂದು ಇನ್ಸಿಡೆಂಟ್ ಆಗಿದ್ರೆ ಸ್ನೇಹಿತರೆ ಕಮೆಂಟ್ ಮಾಡಿ ನನ್ನ ಜೊತೆ ನಿಮ್ಮ ಕತೆ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ಹಾಗೆ ಬ್ಲಾಗಲ್ಲಿ ಮುಂದುವರಿಯೋಣ. ಏನಂತೀರಾ? ಕುರಿ ಹಿಂಡು ಅವು ಹೋಗೋವರೆಗೂ ಕಾಯ್ಬೇಕಪ್ಪ. ಬೇಗ ಅರ್ಗ್ ಮಾಡಿದಲ್ಲ, ಗಾಡಿ ಬಂತು ಅಂತ ಸೈಡ್ ಹೊಡೆಯೋದೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಅಂತ ಹಳ್ಳಿಯ ಒಂದು ಎಂಟ್ರೆನ್ಸ್ ಅಥವಾ ದೃಶ್ಯ. ಯಾರನ ಏನು ಅನ್ಕೊಂಡ್ರಿ, ಈಗ ಏನು ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ತಂದಿದ್ದೀವಿ, ವ್ಲಾಗ್ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾವನ ಏನು ಅನ್ಕೊಂಡ್ಲಿ, ನಮ್ಗೇನ್ರಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಅಂಜಕ್ಕಾಗತ್ತಾ? ಇವತ್ತು ಮಾತಾಡಿರ್ತಾರೆ, ಯಾವತ್ತಿಗೂ ಮಾತಾಡಿ ಹಾಡಿಕೊಳ್ಳೋರು ಇದ್ದೇ ಇರ್ತಾರೆ ಇಲ್ಲಿ. ಮನುಷ್ಯ ಅಂದಮೇಲೆ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ನೋಡ್ರಿ, ನಮ್ಮ ಕಾಂಪಿಟೇಷನ್ ನಮ್ಮ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ, ನಮ್ಮ ಒಂದು ಸೇಲ್ಸ್ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ವೆಹಿಕಲ್ ಅಪೋಸಿಟ್ ಆಯ್ತು ನಮಗೆ. ಇದ್ದೇ ಮಾಮೂಲು, ಮನುಷ್ಯ ಅಂದಮೇಲೆ ಕಾಂಪಿಟೇಷನ್ನು, ಬೇಜಾರು, ಖುಷಿ, ಅಳು, ದುಃಖ, ನೋವು ಎಲ್ಲದೂ ಇರುತ್ತೆ. ನುಂಗ್ಕೊಂಡು ಮಾಡಿಕೊಂಡು ಹೋಗ್ಬೇಕು. ಸ್ನೇಹಿತರೆ, ಫೈನಲಿ ಹಳ್ಳಿಗಳ ಮುಗೀತು. ಹಳ್ಳಿ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಟೈಮ್ ಆಯ್ತು ಸ್ನೇಹಿತರೆ. ಹಾಗೆ ಮನೆಯಿಂದ ತಂದಂಥ ಒಂಚೂರು ಊಟದ ಬಾಕ್ಸ್ ಇತ್ತು, ಅಮ್ಮ ಕಳಿಸಿದ್ರು. ನೋಡಿ, ಸ್ವಲ್ಪ ಸಲಾಡ್, ಸ್ವಲ್ಪ ಒಂಚೂರು ಅವಲಕ್ಕಿ ಇದೆ. ಯಾವುದೋ ಒಂದು ಊಟ ಮಾಡಿಬಿಟ್ಟು ಮತ್ತೆ ಓಕೆ ಸ್ನೇಹಿತರೆ, ಫೈನಲಿ ಊಟ ಆಯಿತು. ಈಗ ಮತ್ತೆ ಹೋಗ್ಬೇಕು ಸ್ನೇಹಿತರೆ. ನೋಡ್ಬೋದು ನೀವು, ನಾನು ಆಗಲೇ ಹೇಳಿದಾಗೆ ನಮ್ಮ ಗಾಡಿಗೆ ಬಂದು ಏನು ಮಾಡಬೇಕಪ್ಪ ಅಂದರೆ ಬಾಕ್ಸ್ ಸಿಸ್ಟಮ್ ಮಾಡಿಸ್ಬೇಕು. ಬಾಕ್ಸ್ ಸಿಸ್ಟಮ್ ಅಂದರೆ ಈ ಥರ ಬ್ಯಾಟ್ರಿ ಬಾಕ್ಸ್ ಥರ ಇದೆಯಲ್ಲ, ಈ ಥರ ಬ್ಯಾಟ್ರಿ ಈಗ ಈ ಥರ ಇದೆ ಗಾಡಿ, ಈ ಥರ ಇದೆಯಲ್ಲ, ಈ ಥರ ಬಾಕ್ಸ್ ಸೆಟಪ್ ಮಾಡಿಸ್ಬೇಕು. ಇಲ್ಲೇ ಈ ಥರ ಹಿಂಗೆ ಓಪನ್ ಮಾಡಿಬಿಟ್ಟು ಹೆಂಗಪ್ಪ ಅಂದರೆ ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ಸ್ಟವ್, ಕಿಚನ್ ಐಟಮ್ಸು, ಈ ಥರ ಎಲ್ಲ ದಿನಸಿ ಐಟಮ್ಸು. ಇದು ಹೆಂಗೈತಂದರೆ ಸ್ನೇಹಿತರೆ, ಇದು ಸ್ಲೈಡಿಂಗ್ ನಮ್ಮ ಗಾಡಿ ಒಂದು ಇದು ಹಿಂಗೆ ಸರಿಯುತ್ತೆ. ಈಗ ಅಂದರೆ ನಿಮಗೆ ಇನ್ನೊಂದು ವಿಡಿಯೋದಲ್ಲ ಸ್ನೇಹಿತರೆ, ಕಂಪ್ಲೀಟ್ ನನ್ನ ಗಾಡಿ ಯಾವ ರೀತಿ ಮಾಡಿಸಿನ ಅಂಥೇಳಿ ನಿಮಗೆ ರಿವ್ಯೂ ಮಾಡ್ತೀನಿ, ತೋರಿಸ್ತೀನಿ, ಎಲ್ಲ ಪರಿಚಯಿಸ್ತೀನಿ. ಯಾವ ರೀತಿ ಎಷ್ಟಾಯಿತು, ಗಾಡಿ ಕಾಸ್ಟ್ ಎಷ್ಟಾಯಿತು ಎಲ್ಲ ತಿಳಿಸ್ತೀನಿ ಸ್ನೇಹಿತರೆ. ಏನು ಗೊತ್ತಾ, ಟೂರ್ ಮಾಡೋಕ್ಕೆ ಹೇಳಿ ಮಾಡಿಸಿದ್ದು ಗಾಡಿ. ಒಂದು ಒಳಗೆ ಒಂದು ಮಂಚ ಹಾಕ್ಬಿಟ್ಟು, ನಾನು ಆವಾಗಲೇ ಹೇಳ್ದಂಗೆ ಈ ಥರ ಬಾಕ್ಸ್ಗಳು ಸೈಡಿಗೆ ಬಾಕ್ಸ್ ಮಾಡಿಸ್ಬಿಟ್ಟು, ಇದು ಡೋರ್ ಹಿಂಗೆ ಬರುತ್ತೆ, ನಿಮಗೆ ತೋರ್ಸೋಣ ಅನ್ಕೊಂಡೆ, ಸುಮ್ಕಾದೆ. ಈ ಥರ ಹಿಂಗೆ ಓಪನ್ ಆಗುತ್ತಲ್ಲ, ಹಂಗಾಗಿ
ಸ್ನೇಹಿತರೆ ಇದರ ಸ್ಲೈಡಿಂಗ್ ಡೋರು ಓಪನ್ ಆಗುತ್ತೆ, ಹಿಂಗೆ ಬರುತ್ತೆ. ಮತ್ತು ಇದು ಸೈಡ್ ಬಾರ್ಡ್ರಲ್ಲಿ ಬಾಕ್ಸ್ಗಳು ಮಾಡಿಸ್ಬೇಕು. ಬಾಕ್ಸ್ಗಳು ಅಂದರೆ ಐಟಮ್ಗಳು, ದಿನಸಿ ಐಟಮ್ಗಳೆಲ್ಲ ಇಟ್ಕೊಬೇಕು ಸ್ನೇಹಿತರೆ. ಇದೊಂದು ಹಿಂದೆ ಬ್ಯಾಕ್ ಡೋರು ಇದನ್ನು ಹಿಂಗೆ ಓಪನ್ ಆಗುತ್ತೆ ಈ ಥರ. ಗಾಡಿದು ಟೂರಿಗೆ ಅಥವಾ ಲಡಾಖಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಮುಂದಿನ ದಿವಸದಲ್ಲಿ ಸೆಂಟ್ರ್ ಒಳಗಡೆ ಒಂದು ಮಂಚ ಹಾಕ್ಬಿಡೋದು. ಏನು ಮಾಡ್ಬೇಕಂದ್ರೆ ಗಾಡಿಯಲ್ಲಿ ಒಂದು ಮಂಚ ಹಾಕ್ಬಿಡೋದು. ಮಂಚ ಹಾಕ್ಬಿಟ್ಟು ಎಲ್ಲ ಕಿಚನ್ ಸೆಟಪ್ ತಗೊಂಬಿಡೋದು. ಕಿಚನ್ ಸೆಟಪ್ಪಲ್ಲಿ ತಗೊಂಬಿಟ್ಟು ಬಿಟ್ಬಿಡ್ಬೇಕು ಊರು ಅಂತ ನೋಡೋಣ. ಬರುವಂಥ ದಿವಸಗಳಲ್ಲಿ ಎಲ್ಲದನ್ನು ಈ ಕಡೆ ಕೂಡ ಸ್ಲೈಡಿಂಗೆ ಡೋರ್ ಈ ಕಡೆ ಬರುತ್ತೆ. ಕಾವಂಗಿ ನೋಡ್ತಾರೆ ನಾನು. ಈ ಕಡೆ ಡೋರ್ ಬರುತ್ತೆ. ಇಲ್ಲಿ ಸಹ ಬಾಕ್ಸ್ ಮಾಡಿಸ್ತೀನಿ. ಇಲ್ಲೊಂದು ಬಾಕ್ಸ್ ಇದೆ. ಈ ರೀತಿ ಬಾಕ್ಸ್ ಐಟಮ್ಗಳು ಮಾಡಿಸ್ಬಿಟ್ಟು ಕಿಚನ್ಗೆ ಐಟಮ್ಸು, ದಿನಸಿ ಐಟಮ್ ಅಡುಗೆ ಮಾಡಲಿಕ್ಕೆ ಸೈಡ್ ಬಾಕ್ಸ್ ಮಾಡ್ಕೊಂಡು ಮುಂದಿನ ದಿವಸದಲ್ಲಿ ಟೂರ್ ಹೋಗ್ಲಿಕ್ಕೆ ಅಂತ ಒಂದು ಪ್ಲಾನಿಂಗ್ ಇದೆ. ನೋಡ್ಬೋದು ಸ್ನೇಹಿತರೆ, ಸಾಲಿಡ್ ಗಾಡಿ ಮಾತ್ರ ಗನ್ ಇದ್ದಂಗಿದೆ. ನೋಡೋಣ ಬರೋ ದಿವಸದಲ್ಲಿ ಒಂದು ಟೂರ್ ಮಾಡೋವಂಥ ವ್ಯವಸ್ಥೆ. ನನ್ನ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇಂಟ್ರೆಸ್ಟ್ ಇರೋರು ಬಂದು ಜಾಯಿನ್ ಆಗ್ಬೋದು. ಇಷ್ಟರಲ್ಲೇ ನಿಮಗೆ ಅನೌನ್ಸ್ ಮಾಡ್ತೀನಿ. ನೋಡೋಣ ಬರೋಂಥ ದಿನಗಳಲ್ಲಿ ಮಾಡೋಣ ಅದನ್ನೆಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕರ್ನಾಟಕದಲ್ಲೇ ಫುಲ್ ಆಲ್ರೌಂಡ್ ಕರ್ನಾಟಕ ಟ್ರಿಪ್ ಮಾಡಬೇಕು ಇದೇ ಗಾಡಿಯಲ್ಲಿ ಸಹ. ನಮ್ಮ ಸಬ್ಸ್ಕ್ರೈಬರ್ಸ್ನ ನಂದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ಒಂದು ಗಿವ್ ಅವೇ ಅಂತ ಹೇಳ್ಬೋದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕರ್ನಾಟಕ ಆಲ್ರೌಂಡ್ ಟ್ರಿಪ್ನ ಈ ಗಾಡಿಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಫ್ರೀಯಾಗಿ ನಮ್ಮ ಸಬ್ಸ್ಕ್ರೈಬರ್ಸು 1000 ಸಬ್ಸ್ಕ್ರೈಬರ್ಸ್ ಆದಾಗ ನಾನು ಇದೊಂದು ಗಿವ್ ಅವೇ ಥರ ಮಾಡಬೇಕಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ. ಅಂದರೆ ಕರ್ಕೊಂಡು ಹೋಗ್ಬೇಕು, ಎಲ್ಲರನ್ನ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡು ಬರೋದಕ್ಕೆ ಸರಿ ಕರ್ನಾಟಕ ಟ್ರಿಪ್ ಇರುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ನೀವು KA ಬ್ರೋ ಇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ, ಆಗ ನಿಮ್ಮ ಮನೆಯವ್ರಿಗೂ, ನಿಮ್ಮ ಮೊಬೈಲ್ಸ್ಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಬರುವಂಥ ದಿನಗಳಲ್ಲಿ. ಹಾಗಾಗಿ ಸಬ್ಸ್ಕ್ರೈಬರ್ಸು ಬೇಗ ಕಂಪ್ಲೀಟ್ ಆದಾಗ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತೀನಿ. ಬನ್ನಿ ಹಾಗೆ ಮುಂದಿನ ಕಡೆಗೆ ಹೋಗೋಣ. ಈಗ ಊಟ ಅಂತ ಆಯಿತು. ಆ ಫ್ಯೂಚರ್ ಪ್ಲಾನಿಂಗ್ ಇದೆ, ಆ ಥರ ಫ್ಯೂಚರ್ ಪ್ಲಾನಿಂಗ್ ಇದೆ. ನೋಡೋಣ ಯಾವ ರೀತಿ ಆಗುತ್ತೋ ನೋಡೋಣ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ. ಆಗಲೇ ಒಬ್ಬರು ಬೈಕಲ್ಲಿ ಈಗೋದ್ರು ವಿಡಿಯೋ ಮಾತಾಡೋದನ್ನು ಯಾವ ರೀತಿ ನೋಡ್ತಾರೆ ಅಂದರೆ ಏನೋ ಮಾಡ್ತಾನಲ್ಲ ಇವನು ಅಂತ ನೋಡ್ತಿದ್ದಾರೆ. ಮತ್ತು ಇನ್ನೊಬ್ರು ಈಗ ತಾತ ನೋಡಿದ್ರಲ್ಲ ನೀವು, ಏನು ಮಾತಾಡ್ತಾನೆ ಇವನು ಅಂತ. ಅದಕ್ಕೆ ಸ್ನೇಹಿತರೆ ನಾನು ಹೇಳೋದೊಂದೇ ನಿಮಗೆ, ನೀವು ಸಹ ಮಾಡಬೇಕಾ ಮಾಡಿ, ತೊಂದರೆ ಇಲ್ಲ, ಏನು ಅನ್ಕೋಬೇಡಿ, ಏನೂ ಆಗಲ್ಲ, ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ತುಂಬ ಲೇಟಾಗಿದೆ, ಊಟ ಮುಗೀತು. ಈಗ ಮತ್ತೆ ಮುಂದಿನ ಹಳ್ಳಿಗೆ ಹೋಗೋಣ. ಫ್ಯೂಚರ್ ಪ್ಲಾನ್ ಹೀಗಿದೆ, ಬನ್ನಿ ಹೋಗುವ. ಓಕೆ ಸ್ನೇಹಿತರೆ, ಈಗ ಊಟ ಮಾಡಿಬಿಟ್ಟು ಮುಂದೆ ಬಂದೆ. ಮುಂದಿನ ಹಳ್ಳಿ ಯಾವುದಪ್ಪ ಅಂದರೆ ಗುಣುಮುಣುಗು. ಹೆಂಗಿದೆ ನಮ್ಮ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. KA ಬ್ರೋ ಇಂದ್ರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದು ಸಾಧ್ಯವಾದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಗುಂಡು ಮುಣುಗು ಅನ್ನೋ ಊರಿದೆ ನೋಡಿ, ಯಾವ ರೀತಿ ಇದೆ ಅಂತ. ಒಳ್ಳೆ ವ್ಯೂ, ಹಳ್ಳಿಯ ಸೊಗಡಿನ ವಾತಾವರಣ ಅಂದರೆ ಈಗಿರುತ್ತೆ. ನೋಡಬಹುದು, ನೀವು ನೋಡಿದ್ರಲ್ಲ ಲೆಫ್ಟಲ್ಲಿ ಇದೆ. ಸ್ನೇಹಿತರೆ,
ನೋಡ್ಬೋದು ನೀವು. ಇಲ್ಲೆಲ್ಲ ಇದೆ ಶಾಪ್ಗಳಿಗೆ ಡೆಲಿವರಿ ಕೊಡೋದಿದೆ. ಬಟ್ ಕೇಳೋದು ಬೇಡ ಗೊತ್ತಿಲ್ಲ, ಹೋಗೇ ಬಿಡೋಣ ಮುಂದೆ. ನಮಗೆ ಇನ್ನೂ ಟೈಮ್ ಆಗುತ್ತೆ ನಮ್ಮ ಶಾಪ್ಗಳಿಗೆ ಅಥವಾ ನಮ್ಮ ಗ್ರಾಹಕರಿಗೆ ಮಾಲು ತಲುಪಿಸೋದ್ರಲ್ಲಿ ಡಿಲೇ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ನೋಡಿದ್ರಲ್ಲ ಗುಂಡು ಮುಣುಗು ಅನ್ನೋ ಊರು. ಈಗ ಸ್ನೇಹಿತರೆ, ಮುಂದಿನ ಹಳ್ಳಿ ಬಂದು ಸಿದ್ದಾಪುರ ಹಳ್ಳಿಯ ಸೊಗಡಿನ ವಾತಾವರಣ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ, ನೋಡಬಹುದು ನೀವು ಸ್ನೇಹಿತರೆ. ನೋಡಿದ್ರಲ್ಲ, ವ್ಯವಸಾಯಗಳನ್ನು ಮುಗಿಸ್ಕೊಂಡು ಜನ ಮನೆ ಕಡೆ ಬರ್ತಾ ಇದ್ದಾರೆ.